ನಿಮಗೆ ಪನ್ನೀರ್ ಅಂದರೆ ಇಷ್ಟನಾ? ನೀವು ಹೋಟೆಲ್ ಹೋದರೆ ಮೊದಲು ಆರ್ಡರ್ ಮಾಡೋದು ಪನ್ನೀರೇನಾ? ಒಮ್ಮೆ ಯೋಚಿಸಿ, ನೀವು ತಿನ್ನುವ ಪನ್ನೀರ್ ನಿಜವಾದ ಪನ್ನೀರ್ ಆಗಿರದೇ ಇದ್ರೆ? ನೋಡೋಕೆ ಪನ್ನೀರ್ನಂತೆ ಇರುತ್ತೆ, ರುಚಿಯೂ ಪನ್ನೀರ್ನಂತೆ ಇರಬಹುದು. ಆದರೆ ಅದರೊಳಗೆ ಹಾಲಿನ ಬದಲು ತರಕಾರಿ ಕೊಬ್ಬು, ಎಣ್ಣೆ, ಪಿಸ್ಟಾ ಮತ್ತು ಇತರ ಪದಾರ್ಥಗಳು ಇರಬಹುದು. ಇದಕ್ಕಾಗಿಯೇ ಇದೀಗ ಕರ್ನಾಟಕ ಸರ್ಕಾರ ಈಗ ಒಂದು ದೊಡ್ಡ ಕ್ರಮ ಕೈಗೊಂಡಿದೆ. ಕರ್ನಾಟಕದಲ್ಲಿ ಪನ್ನೀರ್ ಹೆಸರಿನಲ್ಲಿ ಮಾರಾಟವಾಗುತ್ತಿರುವ ಅನಲಾಗ್ ಪನ್ನೀರ್ನ ತಯಾರಿಕೆ, ಸಂಗ್ರಹಣೆ, ಸರಬರಾಜು ಮತ್ತು ಮಾರಾಟಕ್ಕೆ 1 ವರ್ಷದ ನಿಷೇಧವನ್ನು ಹೇರಲಾಗಿದೆ. ಕೃತಕ ಎಲ್ಲೋ ಬೇಡ, ಅದಕ್ಕೆ ಹೊಸತೊಂದು ಆದೇಶ ಬೇಡ. ಕೃತಕ ಪನ್ನೀರ್ ಇರಲಿ, ಕೃತಕ ಜ್ಯೂಸ್ ಇರಲಿ, ಯಾವುದು ಕೃತಕ ಬಂದಿದೆಯೋ ಅದೆಲ್ಲ ಕೂಡ ಆಟೋಮೆಟಿಕ್ ಬ್ಯಾಂಡ್ ಫಸ್ಟಿಗೆ. ಅದಕ್ಕೆ ಐಎಸ್ಡಿ ನೋಟಿಸ್ ಬರಬೇಕಂತ ಗೊತ್ತಾಗ್ತದೆ. ಅದು ಪಾಮ್ ಆಯಿಲ್, ಪನ್ನೀರ್ ಅಂತ ಹೇಳಿದರೆ ಅದು ಮಿಲ್ಕ್ ಬೇಸ್ಡ್ ಮಾತ್ರ. ಇದು ಅದಕ್ಕೆ ಪಾಮ್ ಆಯಿಲಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು. ಅಷ್ಟೇ ಅಲ್ಲ, ಹೋಟೆಲ್ಗಳಲ್ಲಿ ನಾವು ತಿನ್ನುತ್ತಿರುವ ಪನ್ನೀರ್ ನಿಜವಾದದ್ದೇನಾ ಎಂಬ ಪ್ರಶ್ನೆಯನ್ನು ಈ ಆದೇಶ ಎತ್ತಿದೆ. ಅಸಲಿ ಪನ್ನೀರ್ ಹಾಲಿನಿಂದ ತಯಾರಾಗುತ್ತೆ. ಆದರೆ ಅನಲಾಗ್ ಪನ್ನೀರ್ನಲ್ಲಿ ಹಾಲಿನ ಕೊಬ್ಬು ಅಥವಾ ಹಾಲಿನ ಪ್ರೋಟೀನ್ನ ಬದಲಿಗೆ ತರಕಾರಿ ಎಣ್ಣೆ ಅಥವಾ ಕೊಬ್ಬು, ಪಿಸ್ಟಾ, ಸಸ್ಯ ಮೂಲದ ಪ್ರೋಟೀನ್ ಮತ್ತು ಇತರ ಸೇರ್ಪಡೆಗಳನ್ನು ಬಳಸಬಹುದಾಗಿದೆ. ಇದು ನಿಜವಾದ ಪನ್ನೀರ್ನಂತೆಯೇ ಕಾಣುತ್ತೆ, ಹಾಗೆ ಅದರಂತೆಯೇ ಬಳಕೆ ಮಾಡಲು ತಯಾರಿಸಲಾಗ್ತದೆ. ಹೀಗಾಗಿ ಸಮಸ್ಯೆ ಕೇವಲ ಇದು ಕೃತಕ ಅನ್ನೋದಲ್ಲ. ಗ್ರಾಹಕನಿಗೆ ಅದು ಅನಲಾಗ್ ಎಂದು ಸ್ಪಷ್ಟವಾಗಿ ತಿಳಿಸದೆ ಪನ್ನೀರ್ ಎಂದು ಮಾರಾಟ ಮಾಡಿದರೆ ಗ್ರಾಹಕ ದಾರಿ ತಪ್ಪುವ ಸಾಧ್ಯತೆ ಇದೆ. ಪನ್ನೀರನ್ನ ಪ್ರೋಟೀನ್ ಎಂದು ಭಾವಿಸಿ ತಿನ್ನುವ ಗ್ರಾಹಕರಿಗೆ ಅದರ ಬದಲು ಬೇರೆ ಪದಾರ್ಥಗಳಿಂದ ತಯಾರಿಸಿದ ಉತ್ಪನ್ನ ನೀಡಿದರೆ ಉತ್ಪನ್ನದ ನಿಜವಾದ ಸ್ವರೂಪವೇ ಬದಲಾಗುತ್ತೆ. ಅದರಲ್ಲೂ ಕಡಿಮೆ ಬೆಲೆಗೆ ಪನ್ನೀರ್ ಸಿಗ್ತಿದೆ ಎಂಬ ಕಾರಣಕ್ಕೆ ಹೋಟೆಲ್ಗಳು ಅಥವಾ ಆಹಾರ ತಯಾರಕರು ಇದನ್ನು ಬಳಸುವ ಸಾಧ್ಯತೆ ಬಗ್ಗೆ ಅಧಿಕಾರಿಗಳು ಕಣ್ಗಾವಲು ಹೆಚ್ಚಿಸಿದ್ದಾರೆ. ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಬಹಳ ಕಡಿಮೆ. ಎಲ್ಲಿ ಪನ್ನೀರ್ಗೆ ವೆಜಿಟೇರಿಯನ್ ಅಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂಥದ್ದು. ನಮ್ಮಲ್ಲ ಬಹಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಏನು ಪನ್ನೀರ್ ಹೇಳ್ತೇವೆ, ನಮ್ಗೆ ಸಿಕ್ಕಿದ್ದು ಬಹಳ ಕಡಿಮೆ. ಆದರೂ ಕೂಡ ನಾವು ಆದೇಶ ಅದನ್ನು ಬ್ಯಾನ್ ಅಂತ ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ತಯಾರು ಮಾಡ್ತಾಯಿದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲೇ ಕಳಿಸೋದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಹಾಗಾದ್ರೆ ನೀವು ಇದನ್ನ ಹೇಗೆ ಗುರುತಿಸಬಹುದು? ಮೊದಲನೆಯದು, ಪ್ಯಾಕೆಟ್ ಇದ್ರೆ ಲೇಬಲ್ ನೋಡಿ. ಅನಲಾಗ್, ಡೈರಿ ಅನಲಾಗ್, ವೆಜಿಟೇಬಲ್ ಫ್ಯಾಟ್, ವೆಜಿಟೇಬಲ್ ಆಯಿಲ್, ಪ್ಲಾಂಟ್ ಪ್ರೋಟೀನ್ ಮುಂತಾದ ಪದಗಳಿವೆ ಅಂತ ಪರಿಶೀಲಿಸಿ. ಎರಡನೇದು, ಪದಾರ್ಥಗಳ ಪಟ್ಟಿಯನ್ನು ನೋಡಿ. ಪನ್ನೀರ್ ಎಂದು ಹೇಳಿಕೊಂಡರೂ ಹಾಲಿನ ಬದಲಿಗೆ ತರಕಾರಿ ಕೊಬ್ಬು ಅಥವಾ ಎಣ್ಣೆ ಪ್ರಮುಖ ಪದಾರ್ಥವಾಗಿದ್ದರೆ ಎಚ್ಚರ. ಇನ್ನು ಮೂರನೇದು, ಅತಿಯಾಗಿ ಕಡಿಮೆ ಬೆಲೆಯ ಬಗ್ಗೆ ಎಚ್ಚರವಾಗಿರಿ. ಹೀಗಾಗಿ ಮುಂದಿನ ಬಾರಿ ಪನ್ನೀರ್ ಆರ್ಡರ್ ಮಾಡುವ ಮೊದಲು ಅದು ನಿಜವಾಗಿಯೂ ಪನ್ನೀರೇನಾ ಎಂಬ ಪ್ರಶ್ನೆ ಕೇಳುವುದನ್ನು ಮರೆಯಬೇಡಿ. ಆರೋಗ್ಯದ ವಿಷಯದಲ್ಲಿ ಕಡಿಮೆ ಬೆಲೆಗಿಂತ ಆಹಾರದ ನಿಜವಾದ ಗುಣಮಟ್ಟವೇ ಮುಖ್ಯ ಅಲ್ಲವೇ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.